ಡಿಯರ್ಸ್, ವೆಲ್ಕಮ್ ಟು ದೀಪ್ರಶ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಶಿವರಾತ್ರಿ ಹಬ್ಬ. ಆ್ಯಕ್ಚುಲಿ ಅದರ ಹಿಂದಿನ ದಿನದ 2 ದಿನಗಳ ಪ್ರಿಪ್ರೇಷನ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ವ್ಲಾಗ್ ಬಂದು ಬುಧವಾರ ಹಾಗೆ ಗುರುವಾರದ ವ್ಲಾಗ್ ಆಗಿರುತ್ತೆ. ನಾನು ವಾಯ್ಸ್ ಓವರ್ ಮಾಡ್ತಾ ಇರೋದು ಆ್ಯಕ್ಚುಲಿ ಶಿವರಾತ್ರಿ ಹಬ್ಬದ ದಿನ. ಸೊ ಎಲ್ರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ತಿಳಿಸ್ತೀನಿ. ಸೊ ಹಬ್ಬದ ದಿನದ ವ್ಲಾಗ್ ಕಮಿಂಗ್ ಡೇಸಲ್ಲಿ ಬರುತ್ತೆ. ಸೊ ಇಂದಿನ ದಿನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಬುಧವಾರ. ನಾನು ಇವತ್ತು ಸಾಂಬಾರ್ಗೆ ಬೆಳಗ್ಗೆನೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮನೆ ಕೆಲಸಗಳೆಲ್ಲ ತುಂಬಾ ಇತ್ತು. ಸೊ ಹಾಗಾಗಿ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ ಬೆಳಗ್ಗೆನೆ ನಾನು ಅಡುಗೆನ ಮಾಡ್ತಾ ಇದ್ದೀನಿ. ಸೊ ವಾಯ್ಸ್ ಓವರ್ ಮಾಡ್ಬೇಕಾದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಇವತ್ತು ಹಬ್ಬ ಆಗಿರೋ ರೀಸನ್ ಸ್ವಲ್ಪ ಸಾಂಗ್ಸ್ ಅದು ಇದು ಹೊರ್ಗಡೆಯಿಂದ ಕೇಳುತ್ತೆ. ಮೈಕೆಲ್ಲ ಹಾಕಿದ್ದಾರೆ. ಸೊ ಹಾಗಾಗಿ ಇಗ್ನೋರ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ, ನಾನಿಲ್ಲಿ ಸಾಂಬಾರ್ಗೆ ನುಗ್ಗೆಕಾಯಿನ ಎಲ್ಲ ಬಿಡಿಸಿಟ್ಕೊಂಡಿದ್ದೆ ಫ್ರಿಜ್ಜಲ್ಲಿ. ಸೊ ಅದೇ ಇತ್ತು. ಸೊ ಅದನ್ನೇ ಹಾಕಿ ಇವಾಗ ಅಡುಗೆ ಮಾಡಿಬಿಡೋಣ ಅಂದ್ಬಿಟ್ಟು ಬೇಗ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ತರಕಾರಿಗಳನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ತರಕಾರಿ ಬೀನ್ಸ್ ಹಾಗೆ ಬದನೆಕಾಯಿ 3 ತರಕಾರಿಗಳು ಇತ್ತು. ಸೊ ಅದನ್ನು ಕೂಡ ಕಟ್ ಮಾಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ಆಲ್ರೆಡಿ ನಾನು ಬೇಳೆನ ಹಾಕಿಟ್ಟಿದ್ದೀನಿ. ಸ್ವಲ್ಪ ಸಿಮ್ ಮಾಡಿ ಬೇಳೆನ ಕುದಿಯೋದಕ್ಕೆ ಅಂತ ಇಟ್ಟಿದ್ದೀನಿ. ಅದಕ್ಕೆ ಇವಾಗ ನಾನು ಒಂದು 3 ಟೊಮೆಟೊ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿ ಹಾಗೆ ಈರುಳ್ಳಿ ಇದಿಷ್ಟನ್ನು ಹಾಕೊಂಡು ವಿಷಲ್ ತಗೋತೀನಿ. ಬೇಳೆ ಕೆಲವು ತರಕಾರಿಗಳನ್ನೆಲ್ಲ ಬೇಯಿಸ್ಕೊಂಡ್ಮೇಲೆ ನಾನಿಲ್ಲಿ ಟೊಮೆಟೊನ ಹಾಕಿದ್ನಲ್ಲ ಕಟ್ ಮಾಡ್ದೇನೆ. ಸೊ ಆ ಟೊಮೆಟೊನ ಮಾತ್ರ ಸಪ್ರೇಟ್ ನಾನೊಂದು ಬೌಲ್ಗೆ ಎತ್ಕೊತಾ ಇದ್ದೀನಿ. ಸೊ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ನಾನು ಮತ್ತೆ ಬೇಳೆನಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಸೊ ಈ ಟೊಮೆಟೊ ಏನು ಸ್ಮ್ಯಾಶ್ ಮಾಡ್ಕೊತೀನಿ ಅದಕ್ಕೆ ಸಾಂಬಾರ್ ಪುಡಿನೂ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಹಾಕೊತೀನಿ. ಸಾಂಬಾರ್ ಪುಡಿ ಡೈರೆಕ್ಟ್ ಸಾಂಬಾರ್ಗೆ ಹಾಕೋದ್ರಿಂದ ಅಂದರೆ ಬೇಳೆ ಜೊತೆಗೆ ಹಾಕೋದ್ರಿಂದ ಸರಿಗೆ ಹೊಂದ್ಕೊಳ್ಳೋದಿಲ್ಲ. ಹಾಗಾಗಿ ನಾನು ಟೊಮೆಟೊ ಜೊತೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕೊತೀನಿ. ಹಾಗೆ ನುಗ್ಗೆಕಾಯಿ ಕೂಡ ಬೇಯಿಸಿಟ್ಕೊಂಡಿದ್ನಲ್ಲ. ಸೊ ಅದನ್ನು ಕೂಡ ಇವಾಗ ಬೇಳೆ ಜೊತೆಗೆ ಮಿಕ್ಸ್ ಮಾಡಿ ಹಾಗೆ ಟೊಮೆಟೊ ಸಾಂಬಾರ್ ಪುಡಿ ಎರಡನ್ನೂ ಸ್ಮ್ಯಾಶ್ ಮಾಡಿರುವಂತದನ್ನ ಹಾಕಿ ಇದಕ್ಕೆ ಒಂದು ಹುಣಸೆಹಣ್ಣಿನ ರಸವನ್ನ ಹಾಕೊಂಡು ಉಪ್ಪು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಇದಕ್ಕೆ ಒಗ್ಗರಣೆ ಹಾಕೊಂಡ್ರೆ ಸಾಂಬಾರ್ ರೆಡಿ ಆಗೋಗುತ್ತೆ. ಇದಕ್ಕೆ ಮಧ್ಯಾಹ್ನ ಮುದ್ದೆ ಅಥವಾ ರೈಸ್ ಏನಾದರೂ ಮಾಡ್ಕೊಂಡ್ರೆ ಸರಿಯಾಗುತ್ತೆ. ಬೆಳಿಗ್ಗೆ ನಾನು ಮುದ್ದೆನೇ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ಸಾಂಬಾರ್ಗೆ ಮುದ್ದೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ದೋಸೆ ಹಿಟ್ಟು ಕೂಡ ಇದೆ. ಹಾಗಾಗಿ ದೋಸೆ ಕೇಳಿದವ್ರಿಗೆ ದೋಸೆ ಹಾಗೆ ಮುದ್ದೆ ಬೇಕು ಅಂದರೆ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡು ಬೆಳಿಗ್ಗೆನೆ ಸಾಂಬಾರು ಮಾಡ್ಕೊಂಡ್ಬಿಟ್ಟೆ. ಸಾಂಬಾರ್ ರೆಡಿ ಆಯಿತು. ಮುದ್ದೆ ಮಾಡ್ತೀನಿ ಅಂತ ಅನ್ಕೊಂಡೆ, ಬಟ್ ಮುದ್ದೆ ಏನು ಬೇಡ ಅಂದ್ರು ಬರತ್ತವರು ಬೆಳಿಗ್ಗೆನೆ. ಹಾಗಾಗಿ ದೋಸೆನೇ ಹಾಕೊಡು ಅಂತ ಹೇಳಿದ್ರಲ್ಲ, ಹಾಗಾಗಿ ದೋಸೆನೇ ಹಾಕೊತಾ ಇದ್ದೀನಿ. ಈ ರೀತಿ ಕೆಲಸಗಳು ಗಡಿಬಿಡಿಲಿ ಬೆಳಿಗ್ಗೆ ಮಾಡಬೇಕಾದ್ರೆ ನನಗೆ ಇದೊಂದು ಗ್ಲಾಸ್ ಹೊಡೆದೋಯ್ತು. ತುಂಬ ಗಟ್ಟಿಯಾಗಿ ತುಂಬ ಚೆನ್ನಾಗಿತ್ತು ಇದು ಟೀ ಕಪ್ಪು. ಬಟ್ ಏನಾಯಿತು ಅಂದರೆ ಪಾತ್ರೆ ತೊಳೆದು ಹಾಕಿರ್ತೀನಲ್ಲ ಅದು ಬ್ಯಾಸ್ಕೆಟ್ನಲ್ಲಿ. ಸೊ ಯಾವುದೋ ಪಾತ್ರೆ ತೊಗೊಳಕ್ಕೆ ಹಿಂಗೆ ಮಿಸ್ಸಾಗಿ ಅದು ಕೈ ತಾಕ್ತು. ಅದು ಅಲ್ಲಿಂದ ಜೋರಾಗಿ ಬಿದ್ದುಬಿಡ್ತು. ಇಲ್ಲಾಂದರೆ ಸಣ್ಣ ಪುಟ್ಟ ಬಿದ್ದಿದ್ರೆ ಅದು ಒಡೆದೋಗ್ತಾ ಇರಲಿಲ್ಲ. ತುಂಬ ಹಾರ್ಶಾಗಿ ಬಿದ್ದೋಯ್ತು. ಸೊ ಹಾಗಾಗಿ ಹೊಡೆದೋಯ್ತು. ತುಂಬ ಗಟ್ಟಿದೆ ನೋಡಿ, ತುಂಬ ಚೆನ್ನಾಗಿತ್ತು ಗ್ಲಾಸ್. ನಾನು ತೊಳಿಬೇಕಾದ್ರೆ ಸುಮಾರು ಸಲ ಬೀಳ್ಸಿದ್ದೀನಿ ಸಿಂಕಲ್ಲಿ ಕೂಡ, ಬಟ್ ಏನೂ ಆಗಿರಲಿಲ್ಲ. ಇದು ಜೋರಾಗಿ ಬಿದ್ದಿದ್ರಿಂದ ಹೊಡೆದೋಯ್ತು. ಸ್ವಲ್ಪ ಬೇಜಾರು ಕೂಡ ಆಯಿತು, ಚೆನ್ನಾಗಿದೆ ಗ್ಲಾಸ್ ಹೊಡೆದಾಕದ್ನಲ್ಲ ಅಂತ. ಇದು ಬಂದು ಮತ್ತೆ ನೈಟ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೈಟು ಕೂಡ ನಾನು ದೋಸೆನೇ ಹಾಕ್ತಾ ಇದ್ದೀನಿ.
ಹಾಗೆ ಆಮ್ಲೆಟ್ ಹಾಕ್ಬಿಡೋಣ ಅಂತ. ಇವತ್ತು ಬುಧವಾರ ಆಗಿರೋದ್ರಿಂದ ಆಮ್ಲೆಟ್ ಕೂಡ ಹಾಕ್ತಾ ಇದ್ದೀನಿ. ಏನು ನಾನ್ ವೆಜ್ ಮಾಡಿರಲಿಲ್ಲ, ನಾಳೆಗೆಲ್ಲ ಹಬ್ಬಕ್ಕೆ ಕ್ಲೀನ್ ಮಾಡ್ಕೊಬೇಕು ಅಂದ್ಬಿಟ್ಟು ಜಸ್ಟ್ ಆಮ್ಲೆಟ್ ಅಷ್ಟೇ ಹಾಕ್ತಾ ಇದ್ದೀನಿ. ಆಮ್ಲೆಟ್ಗೆ ನಾನಿಲ್ಲಿ ಏನಿಲ್ಲ, ಉಪ್ಪು, ಪೆಪ್ಪರ್ ಪೌಡರು ಹಾಗೆ ಚಿಲ್ಲಿ ಪೌಡರು ಅದು ಒಂದು ಹಾಕೋಬೋದು. ನಾನು ಇಲ್ಲಿ 2 ಹಾಕೊತಾ ಇದ್ದೀನಿ. ಭರತ್ ಪೆಪ್ಪರ್ ಹಾಕಿದ್ರೆ ತುಂಬ ಇಷ್ಟ ಆಗುತ್ತೆ. ಅದು ಪೆಪ್ಪರ್ ಏನಾಗಿತ್ತು, ತುಂಬ ಸಾಫ್ಟಾಗಿ ಇದಾಗಿರಲಿಲ್ಲ, ರಫ್ ಚಾಪ್ ಆಗಿತ್ತು. ಸೊ ಹಾಗಾಗಿ ಚಿಲ್ಲಿ ಪೌಡರ್ ಕೂಡ ಸ್ವಲ್ಪ ಹಾಕೊಂಡೆ. ಹಾಗೆ ಅದ್ರ ಜೊತೆಗೆ ದೋಸೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಮಧ್ಯ ಹೋಗಿ ಸೀರಿಯಲ್ ಕೂಡ ನೋಡ್ತಾ ಇದ್ದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿ ಬರ್ತಾ ಇತ್ತು. ಸೊ ಹಾಗಾಗಿ ಈ ಕಡೆ ಒಂದು ಕೆಲಸ ಮಾಡೋದು, ಅಲ್ಲೋಗಿ ನಿಂತ್ಕೊಂಡು ಸ್ವಲ್ಪ ಸೀರಿಯಲ್ ನೋಡೋದು ಅನ್ನೋ ಥರ ಮಾಡ್ತಾ ಇದ್ದೆ. ಅಡುಗೆ ಮನೆಗೆ ನೀಟಾಗಿ ಕಾಣುತ್ತೆ ಟಿವಿ, ಹಾಗಾಗಿ ಸ್ವಲ್ಪ ಹೋಗಿ ಸೀರಿಯಲ್ ನೋಡ್ಕೊಂಡು ಬರ್ತಾ ಇದ್ದೀನಿ. ನೈಟ್ ಡಿನ್ನರ್ಗೆ ಇದಿಷ್ಟೇ, ದೋಸೆ, ಆಮ್ಲೆಟ್ ಹಾಗೆ ಸ್ವಲ್ಪ ರೈಸ್, ಇಷ್ಟೊಂದು ತೊಗೊಂಡ್ವಿ. ಸೊ ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾಳೆ ತುಂಬ ಕೆಲಸ ಇದೆ. ಸೊ ಇವಾಗ ನೋಡ್ತಿರೋದು ನೀವು, ನಾಳೆ ಅಂದರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ವ್ಲಾಗ್. ನಾನು ಇವಾಗ ಕ್ಲೀನಿಂಗ್ ಕೂಡ ಶುರು ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾನು ಇವಾಗ ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ರೂಮಿಂದ ಸ್ಟಾರ್ಟ್ ಮಾಡ್ಕೊಂಡೆ. ನಾನು ಸಂಜೆ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಸಾಮಗ್ರಿಗಳು ತೊಳ್ಕೊಳ್ಳೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡೆ. ಫಸ್ಟು ಮೇಲಿಂದ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಮೇಲ್ಗಡೆ ಫ್ಲೋರು ಎಲ್ಲ ಒರೆಸ್ಬಿಟ್ಟು ಗುಡಿಸ್ಕೊಂಡು ಬಂದೆ. ಹಾಗೆ ಕೆಲವು ಬಟ್ಟೆಗಳಿತ್ತು, ಅದನ್ನು ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿ ಇವಾಗ ನಮ್ಮ ಫ್ಲೋರಲ್ಲಿ ಅಂದರೆ ನನ್ನ ರೂಮಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಭರತವರು ಸುಮಾರು ನೈಟ್ ಡ್ರೆಸ್ಗಳು ಹಾಗೆ ಟಿ ಶರ್ಟ್ಗಳು ಮಡ್ಚಿಟ್ಟಿರೋದು ಹೊರಗಡೆ, ಅದನ್ನು ಒಂದೊಂದು ದಿನಕ್ಕೆ ಹಾಕ್ಬಿಟ್ಟಿರ್ತಾರೆ. ಸೊ ಅದನ್ನು ಮತ್ತೆ ಯೂಸ್ ಮಾಡೋದಕ್ಕೆ ಕೂಡ ಅಲ್ಲೇ ಮಡ್ಚಿಡ್ತಾ ಇದ್ದೀನಿ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಇವಾಗ ಫಸ್ಟು ಶೋಕೇಸ್ ಆರ್ಗನೈಸ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೆ ಒಂದು ವಾಲ್ಪೇಪರ್ಸ್ ಕೂಡ ತರಿಸಿದ್ದೆ. ಅದನ್ನು ಹಾಕ್ಬಿಡೋಣ ಇವಾಗ ಅಂದ್ಬಿಟ್ಟು, ಹೆಂಗಿದ್ರು ಕ್ಲೀನ್ ಮಾಡ್ತಾ ಇದ್ದೀನಲ್ಲ ಇವತ್ತೇ ಹಾಕೋಣ ಅಂದ್ಬಿಟ್ಟು ಎಲ್ಲ ತೆಗಿತಾ ಇದ್ದೀನಿ. ಇವಾಗ ಅಲ್ಲಿದ್ದಿದ್ದು ಐಟಮ್ಸ್ ಎಲ್ಲ ತೆಗೆದು ನಾನು ಹಾಗೆ ಗ್ಲಾಸ್ನು ಕೂಡ ತೆಗಿಯೋಣ ಅಂತ ನೋಡಿದೆ. ಬಟ್ ಗ್ಲಾಸ್ ಅದೇನಾಗಿದೆ, ಸ್ಕ್ರೂ ಹಾಕಿ ಟೈಟಾಗಿ ಫಿಟ್ ಮಾಡಿಬಿಟ್ಟಿದ್ದಾರೆ. ಮತ್ತು ಅದು ನಾನೆಲ್ಲಾನು ತೆಕ್ಕೊಂಡು ಕೂತ್ಕೊಂಡ್ರೆ ತುಂಬಾ ಲೇಟ್ ಆಗಿಬಿಡುತ್ತೆ. ಸ್ಕ್ರೂ ಎಲ್ಲ ಬಿಚ್ಚಿ ಮತ್ತೆ ಹಾಕೋವಾಗ ಏನಾದ್ರು ಹೊಡೆದೋಗ್ಬಿಟ್ರೆ ಗ್ಲಾಸ್ ಅಂದ್ಬಿಟ್ಟು, ಸರಿ ಅದು ಅಲ್ಲೇ ಇರಲಿ ಹಾಗೆ ಹಾಕೋಣ, ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಬಟ್ ಈ ಥರ ಗ್ಲಾಸ್ ಇದ್ಬಿಟ್ರಂತೂ ಮಧ್ಯ ಅದು ತುಂಬಾ ವಾಲ್ಪೇಪರ್ಸ್ ಹಾಕೋದಕ್ಕೆ ಕಷ್ಟ. ಬಟ್ ಟ್ರೈ ಮಾಡ್ತೀನಿ ನೀಟಾಗಿ ಹಾಕೋದಕ್ಕೆ. ಫಸ್ಟ್ ನಾನು ಎಲ್ಲ ಐಟಮ್ಸ್ಗಳನ್ನ ತೆಗೆದುಬಿಟ್ಟು ಶೋ ಪೀಸಸ್ ಎಲ್ಲ ಇವಾಗ ನೀಟಾಗಿ ಒರೆಸ್ಕೊಂಡ್ಬಿಡ್ತಾ ಇದ್ದೀನಿ. ಅಂದರೆ ಎಲ್ಲ ಡಸ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಡಸ್ಟಿಂಗ್ ಮಾಡಿಕೊಂಡು ಅದರ ಮೆಷರ್ಮೆಂಟ್ ಹೇಗಿದೆ ಅಂತ ಎಲ್ಲ ಮೆಷರ್ಮೆಂಟ್ ತೊಗೊಂಡು ಅದ್ರ ಮೆಷರ್ಮೆಂಟ್ ವೈಸೇ ನಾನು ಅದು ವಾಲ್ಪೇಪರ್ಸ್ನ ಕೂಡ ಕಟ್ ಮಾಡಿ ಇವಾಗ ಅಂಟಿಸ್ಕೊಬೇಕು.
ಜಸ್ಟ್ ಪ್ಲೇನ್ ಗೋಡೆ ಆದರೆ ಏನೂ ಮೆಷರ್ಮೆಂಟ್ ಬೇಕಾಗಲ್ಲ, ಆರಾಮಾಗಿ ಅಂಟಿಸ್ಕೊಬೋದು, ಸ್ವಲ್ಪನೂ ಬಬಲ್ಸ್ ಕೂಡ ಆಗೋದಿಲ್ಲ. ಬಟ್ ಈ ಥರ ತುಂಬಾ ಡಿಸ್ಟರ್ಬೆನ್ಸ್ ಇರೋ ಕಡೆ ಈ ವಾಲ್ಪೇಪರ್ಸ್ ಹಾಕೋದು ತುಂಬಾ ಡಿಫಿಕಲ್ಟ್ ಆಗೋಗುತ್ತೆ. ನನಗೆ ಇದಕ್ಕೆ ಎಷ್ಟು ಟೈಮ್ ಹಿಡಿತು ಅಂದರೆ ಒಂದು 11:30 ಅನಿಸುತ್ತೆ ನಾನು ಸ್ಟಾರ್ಟ್ ಮಾಡಿದ್ದು. ಮಧ್ಯಾಹ್ನನೇ ಆಗೋಯ್ತು ಅದನ್ನೆಲ್ಲ ಕಂಪ್ಲೀಟ್ ಮಾಡಿ, ನನ್ನ ಟೇಬಲ್ ಎಲ್ಲ, ಸ್ಟಡಿ ಟೇಬಲ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆರ್ಗನೈಸ್ ಮಾಡೋಷ್ಟರಲ್ಲಿ ಇದಕ್ಕೇ ತುಂಬ ಹೊತ್ತು ಹಿಡಿದ್ಬಿಡ್ತು. ಹಾಗೆ 10 ಇಳಿದು ಕೂಡ ಸುಸ್ತು ಕೂಡ ಆಗೋಯ್ತು. ಅದಾದಮೇಲೆ ನಾನು ಇನ್ನೂ ಬಾಲ್ಕನಿ ಎಲ್ಲ ಒರೆಸಿ ಗುಡಿಸ್ಬೇಕು, ಅಂದರೆ ತೊಳಿಬೇಕಿತ್ತು. ಹಾಗೆ ಮನೇನೂ ಎಲ್ಲ ಒರೆಸ್ಬೇಕಿತ್ತು. ಇನ್ನು ಸ್ಟೆಪ್ಸ್ಗಳು ತುಂಬಾ ಕೆಲಸ ಇತ್ತು. ದೇವ್ರ ಸಾಮಾನೆಲ್ಲ ತೊಳೆಯೋದಕ್ಕಂತೂ ಇನ್ನು ಅದಕ್ಕೊಂದು 2 hours ಕೂತ್ಕೊಬೇಕು. ಸೊ ಎಲ್ಲ ಯೋಚನೆ ಮಾಡಿ ನನಗಂತೂ ಸಾಕಾಗೋಗ್ತು ಇವತ್ತಂತೂ. ಬಟ್ ಏನು ಮಾಡೋಕ್ಕಾಗಲ್ಲ. ನಾಳೆ ಬೇಗನೆ ಪೂಜೆ ಮಾಡಬೇಕಂದ್ರೆ ಇವತ್ತು ಎಷ್ಟೊತ್ತಾದರೂ ಆಗಲಿ ದೇವ್ರ ಸಾಮಗ್ರಿಗಳೆಲ್ಲ ತೊಳಿಲೇಬೇಕು ಅಂದ್ಕೊಂಡು ಎಲ್ಲ ವಾಶ್ ಮಾಡಿದೆ. ಆ್ಯಕ್ಚುಲಿ ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಡ್ತು. ಫೈನಲಿ ಎಲ್ಲ ಕಂಪ್ಲೀಟ್ ಮಾಡಿದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಏನಾದರೂ ಗ್ಲಾಸ್ ಎಲ್ಲ ರಿಮೂವ್ ಮಾಡಿ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿ ಕ್ಲಿಯರಾಗಿ ಬಂದಿರೋದು. ಬಟ್ ಇವಾಗ ತುಂಬಾ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಅಲ್ಲಲ್ಲಿ ಸಣ್ಣ ಸಣ್ಣದು ಒಂದೊಂದು ಬಬಲ್ಸ್ ಥರ ಕಾಣಿಸ್ಬೋದು. ಅದು ಸರಿಯಾಗಿ ಅಣ್ಸೋಕ್ಕಾಗಲ್ವಲ್ಲ, ಅದು ಗ್ಲಾಸ್ ಎಲ್ಲ ಇರೋದ್ರಿಂದ, ಹಾಗಾಗಿ ಅದು ಆ ಥರ ಕಾಣುತ್ತೆ. ಬರೋದವ್ರು ಬಂದು ತೋರಿಸಿದ್ಮೇಲೆ ಅದಕ್ಕೆ ಕೂಡ ಅವ್ರು ಕಮೆಂಟ್ ಮಾಡಿದ್ರು, ನಾನು ಇದೇ ಇನ್ನೂ ಚೆನ್ನಾಗಿ ಅನಿಸ್ತಿದೆ, ಎಲ್ಲ ತೆಗೆದು ನೀಟಾಗಿ ಮಾಡಿಕೊಡ್ತಾ ಇದ್ದೆ ಅಂತ. ಬಟ್ ಇದನ್ನು ತರಿಸಿ ನಾನು 1 month ಆಗಿತ್ತು. ಅದು ಹೇಳಿ ಮಾಡಿಸೋಷ್ಟಕ್ಕೆ ನಂಗೆ ಟೈಮ್ ಆಗ್ತಿರ್ಲಿಲ್ಲ. ನಾನೇ ಮಾಡೋಣ ಅಂತ ಮಾಡಿಬಿಟ್ಟೆ. ಹಾಗೆ ಇಲ್ಲಿ ಶೋ ಪೀಸಸ್ಗಳನ್ನು ಕೂಡ ನಾನು ಸ್ವಲ್ಪ ಚೇಂಜ್ ಮಾಡಿ ಅರೇಂಜ್ ಮಾಡಿದ್ದೀನಿ. ಒಂದಷ್ಟು ಪ್ರೈಸಸ್ಗಳು ಹಾಗೆ ಬುಕ್ಸು ತುಂಬ ಹೇಗೆ ಚೆನ್ನಾಗಿ ಕಾಣುತ್ತೆ ಆ ಥರ ನೋಡಿ ಇಟ್ಟಿದ್ದೀನಿ. ಸೊ ಹೇಗೆ ಅನಿಸ್ತಾ ಇದೆ, ಚೆನ್ನಾಗಿದೆಯಾ ಏನು ಅಂತ ಕಮೆಂಟ್ ಮಾಡಿ. ಸೊ ಅದೆಲ್ಲ ಆದಮೇಲೆ ನಾನಿಲ್ಲಿ ಇವಾಗ ಮನೇನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂದಷ್ಟು ವೇಸ್ಟ್ ಪೇಪರ್ಸು, ಬೇಡದೇ ಇರೋವಂಥ ಬುಕ್ಸು ಅದನ್ನೆಲ್ಲ ರಿಮೂವ್ ಮಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆ ಹಳೆ ಸ್ಪೀಕರ್ಸ್ ಎಲ್ಲ ಇಟ್ಬಿಟ್ಟಿದ್ವಿ ನಾವು ಶೋಕೇಸ್ ಮೇಲೇ, ಅದನ್ನೆಲ್ಲ ತೆಗೆದು ಎಲ್ಲ ನೀಟಾಗಿ ಒರೆಸಿ ಅದನ್ನು ಕೂಡ ಬೇರೆ ಕಡೆ ಅರೇಂಜ್ ಮಾಡಿ, ಹಾಗೆ ಸ್ಟಡಿ ಟೇಬಲ್ಲು ಹಾಗೆ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಅಲ್ಲಿ ಲ್ಯಾಪ್ಟಾಪ್ ಒಂದಿಟ್ಟರೆ ಕಂಪ್ಲೀಟ್ ಅಲ್ಲಿ ಸೆಟಪ್ ಮುಗೀತು. ಹಾಗೆ ಅಲ್ಲಿ ಗಣೇಶನ್ ದೇವ್ರ ಫೋಟೋ ಇತ್ತಲ್ಲ, ಸೊ ಅದನ್ನು ತೆಗೆದು ನಾನು ಈ ಕಡೆ ಹಾಕಿದ್ದೀನಿ. ಅಲ್ಲೊಂದು ಮೊಳೆ ಇತ್ತು, ಸೊ ಹಾಗಾಗಿ ಅಲ್ಲಿ ಹಾಕಿದ್ದೀನಿ. ಇವಾಗೆಲ್ಲ ಗುಡಿಸಿ ನೀಟಾಗಿ ಒರೆಸ್ಕೊಂಡ್ಬಿಡ್ತಾ ಇದ್ದೀನಿ. ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆದೆ. ಸೊ ಮನೆಯೆಲ್ಲ ಕ್ಲೀನ್ ಆಯಿತು. ನಾನು ಕೂಡ ಫ್ರೆಶ್ ಅಪ್ ಆದಮೇಲಂತೂ ಸಿಕ್ಕಾಪಟ್ಟೆ ರಿಲ್ಯಾಕ್ಸೇಷನ್ ಆಗೇ ಇರುತ್ತೆ. ಬಟ್ ಟಾಸ್ಕ್ ಇನ್ನೂ ಮುಗ್ದಿಲ್ಲ. ಇನ್ನು ದೇವ್ರ ಸಾಮಗ್ರಿಗಳೆಲ್ಲ ವಾಶ್ ಮಾಡೋದಿದೆ. ಸೊ ಅದಕ್ಕೊಂದು 2 to 3 hours ಆದರೂ ಮಿನಿಮಮ್ ಬೇಕು. ಇವಾಗ ನೋಡೋಣ ಎಷ್ಟಾಗುತ್ತೆ ಅಷ್ಟು ಕೆಲಸ ಮುಗಿಸ್ಕೊತೀನಿ. ನಾಳೆ ಬೆಳಿಗ್ಗೆ ಎದ್ದು ಜಸ್ಟ್ ದೀಪ ಹಚ್ಚೋ ಹಾಗೆ ಇಟ್ಕೊಳ್ಳೋದು, ಅಂದರೆ ದೇವರಿಗೆ ಅಲಂಕಾರ ಎಲ್ಲ ಮಾಡಿ ದೀಪ ಹಚ್ಚೋ ಅಷ್ಟು ನಾನು ಕೆಲಸ ಇಟ್ಕೊತೀನಿ. ಆದಷ್ಟು ಇವತ್ತೇ ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ನಾಳೆ ಅನ್ನ ತಿನ್ನೋದಿಲ್ಲ ನಮ್ಮ ಮನೇಲಿ, ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಸಿಂಪಲ್ ಆಗಷ್ಟೇ. ಕಂಪ್ಲೀಟ್ ಓವರ್ ಆಲ್ ವ್ಯೂ ನಿಮಗೆ ಈ ಥರ ಕಾಣಿಸ್ತಿದೆ ಇವಾಗ ನಮ್ಮ ಲಿವಿಂಗ್ ಏರಿಯಾ. ತುಂಬ ಸ್ಪೇಷಿಯಸ್ ಆಗಿ ನನಗೆ ಕಾಣ್ತಿದೆ ಅಂತ ಅನಿಸುತ್ತೆ ನನಗಂತೂ. ಅದು ವುಡ್ಡಲ್ಲೇ ಮಾಡಿಸಿರೋ ಥರ ಕೂಡ ಕಾಣಿಸ್ತಿದೆ. ನಿಮ್ಗೆ ಹೇಗೆ ಅನಿಸ್ತಿದೆ, ಚೆನ್ನಾಗಿದೆಯಾ ಮೇಕ್ ಓವರ್ ಮಾಡಿದ್ದು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ. ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ನೋಡ್ಬೋದು ಬಾಲ್ಕನಿನೂ ಕೂಡ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಗಿದೆ. ಫುಲ್ಲು ಆರಾಮಾಗಿ ಕುತ್ಕೊಂಡು 1 cup ಕಾಫಿ ಕುಡಿಬೇಕು ಅಂತ ನನಗಂತೂ ಅನಿಸ್ತಿತ್ತು. ಸಂಜೆ ಆಗಿತ್ತಲ್ಲ. ಬಟ್ ನಾನು ಸ್ನಾನ ಆಗಿ ದೇವ್ರ ಸಾಮಾನೆಲ್ಲ ತೊಳಿಬೇಕಾದ್ರೆ ಮತ್ತೆ ಏನು ಮಧ್ಯ ಕುಡಿಯೋದು ತಿನ್ನೋದೆಲ್ಲ ಮಾಡೋದಿಲ್ಲ. ಹಾಗಾಗಿ ಫಸ್ಟ್ ಇವಾಗ ದೇವ್ರ ಸಾಮಾನು ಪಾತ್ರೆ ಎಲ್ಲ ತೊಗೊಂಡು ಬಂದಿದ್ದೀನಿ. ನೋಡ್ಬೋದು ಇದು ಬೆಳ್ಳಿದೆಲ್ಲ 1 ಸೆಟ್ಟು, ಹಾಗೆ ಹಿತ್ತಾಳದೆಲ್ಲ 1 ಸೆಟ್ ನಾನು ಡಿವೈಡ್ ಮಾಡ್ಕೊಂಡು ತೊಳಿತೀನಿ. ಸೊ ತೊಳೆಯೋಕ್ಕಿಂತ ಮುಂಚೆ ನೋಡಿದ್ರಲ್ಲ, ಹಾಗೆ ಇದು ತೊಳೆದಾದ್ಮೇಲೆ ಈ ಥರ ಕಾಣಿಸ್ತಿದೆ. ಪಟಾಪಟ್ ಅಂತ ನಿಮಗೆ ತೋರಿಸ್ತಿದ್ದೀನಿ ಇವಾಗ ದೇವ್ರ ಸಾಮಗ್ರಿಗಳೆಲ್ಲ ವಾಶ್ ಆಗಿರೋದು. ಬಟ್ ನನಗೆ ಇದಕ್ಕೆ ಟೈಮ್ ತೊಗೊಂಡಿರೋದು 2 hours 2.5 hours ಆಗಿಬಿಟ್ಟಿದೆ. ಸೊ ಇವಾಗ ದೇವ್ರ ಮನೆಯೂ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಎಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ ಇವತ್ತೆ. ಹಾಗೆ ಕುಂಕುಮ ಎಲ್ಲ ಏನು ಇಟ್ಕೊಬೇಕೋ ಅದೆಲ್ಲ ಕಂಪ್ಲೀಟ್ ಕೆಲಸ ಮುಗಿಸ್ಕೊಂಡು ನಾಳೆ ಹೂವನ್ನ ಸಮರ್ಪಣೆ ಮಾಡಿ ನಾನು ದೀಪ ಹಚ್ಚೋದಷ್ಟೇ ನನ್ನ ಕೆಲಸನ ಇಟ್ಕೊತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್ ಹಾಗೆ ಕಮೆಂಟ್ನ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.